ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಇರಾನ್ನ ದಾಳಿಗೆ ತತ್ತರಿಸಿ ಹೋಗ್ತಾ ಇದೆ. ಬಾಗ್ದಾದ್ನ ವಿಕ್ಟೋರಿಯಾ ಏರ್ಬೇಸ್ ಮೇಲೆ ಈಗ ಅಟ್ಯಾಕ್ ಮುಂದುವರೆದಿದ್ದು ಯುಎಸ್ ರಡಾರ್ನ ಗುರಿಯಾಗಿಸಿ ಇಸ್ರೇಲ್ ಇಲ್ಲಿ ದಾಳಿ ಮಾಡಿದೆ. ಯುಎಸ್ ರಡಾರ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದ್ದು ಟೆಲ್ ಅವೀವ್ನಲ್ಲೂ ಕೂಡ ರಣರಕ್ಕಸ ರಾಕೆಟ್ಗಳ ಅಟ್ಟಹಾಸ ಜೋರಾಗ್ತಾ ಇದೆ. ಇತ್ತ ತೈಲ ನಿಕ್ಷೇಪದ ಮೇಲಿನ ದಾಳಿಯನ್ನ ಸೌದಿ ಅರೇಬಿಯಾ ತಡೆದಿದೆ. ಸೌದಿ ಮೇಲೆ 16 ಡ್ರೋನ್ಗಳನ್ನ ಇರಾನ್ ಬಿಟ್ಟಿತ್ತು. ರೊಚ್ಚಿಗೆದ್ದ ಅಮೆರಿಕದಿಂದ ಅತಿ ದೊಡ್ಡ ಬಾಂಬ್ ದಾಳಿಯ ಎಚ್ಚರಿಕೆ ಕೂಡ ಈಗ ಇರಾನ್ ಮೇಲೆ ಕೊಡಲಾಗಿದೆ. ಹಂಗ್ ನೋಡಿದ್ರೆ UAE ಈ ಭಾಗಕ್ಕೆ ಈ ಯುದ್ಧದಿಂದ ಅತಿ ಹೆಚ್ಚು ನಷ್ಟ ಆಗ್ತವೆ. ಬಹಳ ಪುಟ್ಟ ವಿಸ್ತೀರ್ಣ ಇರುವಂತಹ ಭೌಗೋಳಿಕ ಪ್ರದೇಶ, ಬಟ್ ಬಹಳ ಶ್ರೀಮಂತರು ಇರುವಂತಹ ಅಂಡ್ ಶ್ರೀಮಂತರ ಕನಸು ಆ ಭಾಗದಲ್ಲಿ ನಾವು ನೆಲೆಸಬೇಕು ಅನ್ನುವಂಥದ್ದು. ದುಬೈ ಎಲ್ಲ ನೀವು ಕೇಳೇ ಇರ್ತೀರಿ ಇನ್ನೇನು, ಬಟ್ ಆ ಭಾಗದಲ್ಲಿ ವಿಪರೀತ ಹಂತದಲ್ಲಿ ಮಿಸೈಲ್ಗಳು ಡ್ರೋನ್ಗಳ ಹಾರಾಟ ಕೇಳ ಬರ್ತಾ ಇದೆ. ದೊಡ್ಡ ಬಿಲ್ಡಿಂಗ್ಗಳು ನಾಶ ಆಗ್ತಾ ಇದೆ. ಇದರ ನಡುವೆ ಬಾಗ್ದಾದ್ನ ವಿಕ್ಟೋರಿಯಾ ಏರ್ಬೇಸ್ ಕೂಡ ಒಡಿಸಾಗಿದೆ.